ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಮೂಡ ಸಂಕಷ್ಟ ಮತ್ತು ಇದು ಯಾವುದೇ ಹಂತಕ್ಕೆ ಹೋಗಬಹುದು ಇಡಿ ಎಂಟ್ರಿ ಬೆನ್ನಲ್ಲೇ ಅನ್ನುವ ಹೊಸ ತಿರುವಿನ ಬೆನ್ನಲ್ಲೇ ರಾಜ್ಯದ ಕರ್ನಾಟಕದ ಅತ್ಯಂತ ಪ್ರಭಾವಿ ರಾಜಕಾರಣಿಯೊಬ್ಬರನ್ನ ಒಂದು ದಿನವಾದರೂ ಜೈಲಿಗೆ ಹಾಕುವಂತಹ ಪ್ಲಾನ್ ಆಗಿದೆಯಾ? ಅರೆಸ್ಟ್ ಆಗ್ತಾರಾ ಮತ್ತೊಬ್ಬ ಬಿಗ್ ಲೀಡರ್? ಏನಿದು ಹಾಗಾದ್ರೆ ದಿಢೀರ್ ಬೆಳವಣಿಗೆ? ರಾತ್ರಿ ಬೆಳಗಾಗೋದ್ರೊಳಗೆ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಇದೆ ರಾಜ್ಯ ರಾಜಕಾರಣ. ಸಿದ್ದರಾಮಯ್ಯ ಸಂಕಷ್ಟದ ಬೆನ್ನಲ್ಲೇ ಮತ್ತೊಬ್ಬ ಪ್ರಭಾವಿ ಮಂತ್ರಿ ಲಾಕ್ ಆಗ್ತಾರಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಎಷ್ಟು ಟೆನ್ಷನ್ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರು ಸೈಟ್ ವಾಪಸ್ ಮಾಡಿದ್ದು ಮತ್ತು ತುರ್ತಾಗಿ ಮೂಡ ಆಕ್ಷನ್ ಮಾಡುತ್ತೆ ಬಿಜೆಪಿ. ಮೂಡ ಈ ರೀತಿ ವಾಪಸ್ ತಗೊಳ್ಳೋದಕ್ಕೆ ಅನುಕೂಲ ಇಲ್ಲ, ಅಲ್ಲಿ ಅವಕಾಶನೇ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲೂ ನಾಳೆ ಹೋರಾಟ ಮಾಡಬಹುದು. ತುರ್ತುಗತಿಯಲ್ಲಿ ಹೆಂಗ್ ಕ್ರಮ ಕೈಗೊಂಡ್ರು, ಈ ರೀತಿ ಸೈಟ್ ವಾಪಸ್ ಮಾಡೋದಕ್ಕೆ ಅವಕಾಶ ಇದೆಯಾ ಅನ್ನೋ ನಿಟ್ಟಿನಲ್ಲಿ. ಅದೇನೇ ಆದ್ರೂ ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ದೂರವಾಗಿಲ್ಲ. ಆದ್ರೆ ನಾಳೆ ಕೇಸೆಲ್ಲ ಒಂದು ಹಂತಕ್ಕೆ ಬಂದಾಗ ಶಿಕ್ಷೆ ಅನ್ನೋ ತನಕ ಈ ಕೇಸ್ ಹೋದರೆ ಸಾಬೀತಾದಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗಬಹುದು ಅಷ್ಟೇ ಅಂತಿದ್ದಾರೆ ತಜ್ಞರುಗಳು. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರಿಗೆ ಯಾವ ಹಂತದಲ್ಲಿ ಬೇಕಾದ್ರೂ ಕೇಜ್ರಿವಾಲ್ ತನಕನೂ ಸಂಕಷ್ಟ ಅವ್ರ ರೀತಿಯಲ್ಲಿ ಎದುರಾಗಬಹುದಾ ಅನ್ನೋ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ಮತ್ತೊಬ್ಬ ಬಿಗ್ ಲೀಡರ್, ಒಬ್ಬ ಪ್ರಭಾವಿ ಮಂತ್ರಿ ಅರೆಸ್ಟ್ ಆಗ್ತಾರೆ ಅನ್ನುವಂಥ ಒಂದು ಹೊಸ ಚರ್ಚೆ ಶುರುವಾಗಿದೆ. ಏನಕ್ಕೆ ಹಾಗಾದ್ರೆ? ಬೇರೆ ಯಾರೂ ಅಲ್ಲ, ಈಗ ಕಾಂಗ್ರೆಸ್ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿರೋದ್ರಿಂದ ತಿರುಗುಬಾಣ ಏನು ಅಂತ ಹುಡುಕ್ತಾ ಇದೆಯಲ್ಲ ಕಾಂಗ್ರೆಸ್ಸು, ತಿರುಗಿಸಿ ಬಿಡೋದಕ್ಕೆ, ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಯಾವ ಕೇಸ್ಗಳಿವೆ, ಯಡಿಯೂರಪ್ಪ, ಕುಮಾರಸ್ವಾಮಿ, ಬೇರೆ ಬೇರೆ ನಾಯಕರುಗಳ ವಿರುದ್ಧ ಎಲ್ಲ ಈಗಾಗಲೇ ಕಾರ್ಯಾಚರಣೆ ಶುರುವಾಗೇ ಬಿಟ್ಟಿದೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ಜೊತೆ ಸೇರಿಕೊಂಡು ಇಲ್ಲಿ ರಾಜ್ಯ ಸರ್ಕಾರವನ್ನ ವೀಕ್ ಮಾಡೋದಿಕ್ಕೆ, ಶೇಕ್ ಮಾಡೋದಿಕ್ಕೆ ನಿಂತು ಬಿಟ್ಟಿದ್ದಾರೆ. ಟಾಸ್ಕ್ ತಗೊಂಡಿದ್ದಾರೆ. ಇಷ್ಟು ತಿಂಗಳ ಒಳಗಡೆ ಸರ್ಕಾರ ಬೀಳಿಸ್ತೀನಿ ಅಂತ ಟಾಸ್ಕ್ ತಗೊಂಡಿದ್ದಾರೆ. ಆಪರೇಷನ್ ಮಾಡೋಕ್ ನೋಡಿದ್ರು ಅದು ಫೇಲ್ ಆಯ್ತು. ಹಂಗಾಗಿ ಈ ದಾರಿ ಹಿಡಿದಿದ್ದಾರೆ ಅಂತ ಆರೋಪ ಮಾಡಿತ್ತಲ್ವಾ. ಈಗ ಕುಮಾರಸ್ವಾಮಿ ಅವರನ್ನ ಸರ್ಕಾರ ಶೇಕ್ ಮಾಡೋದಕ್ಕೆ ನಿಂತಿದ್ದಾರೆ ಎನ್ನುವಂತಹ ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಆರೋಪದ ಪ್ರಕಾರ ಜೈಲಿಗೆ ಹಾಕಲಿದೆಯಾ ಕೈ ಸರ್ಕಾರ? ದೊಡ್ಡದೊಂದು ಆರೋಪ ಈಗ ಬ್ಲಾಸ್ಟ್ ಆಗಿದೆ. 50 ಕೋಟಿ ಸೀಕ್ರೆಟ್ ಒಂದು ಬ್ಲಾಸ್ಟ್ ಆಗಿದೆ. ಹಂದಿ ಗಲಾಟೆ ಈಗ ಬಹುದೊಡ್ಡ ತಿರುವನ್ನ ಪಡೆದುಕೊಳ್ತಿದೆ. ಚಂದ್ರಶೇಖರ್, ಹಿರಿಯ ಅಧಿಕಾರಿ ಚಂದ್ರಶೇಖರ್ ಮತ್ತು ಕುಮಾರಸ್ವಾಮಿ ಅವರ ಹಂದಿ ಜಟಾಪಟಿಯನ್ನು ನೋಡಿದ್ರಿ ನೀವು. ಅಲ್ಲಿ ಒಂದು ಹೆಸರು ಬಂತಲ್ಲ, ಟಾಟಾ ಹೆಸರು, ವಿಜಯ್ ಟಾಟಾ ಹೆಸರು ಬರ್ತಾ ಇದ್ದ ಹಾಗೆ ಈಗ ವಿಜಯ್ ಟಾಟಾ ಅವರು JDS ನಲ್ಲಿ ಇದೀನಿ ತಾನು ಉಪಾಧ್ಯಕ್ಷ ಅಂತ ಹೇಳ್ಕೊಳ್ತಿದ್ದಾರೆ. ಬಟ್ ಅವ್ರಿಗೂ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ಯಾರವರು ಅಂತ ಕುಮಾರಸ್ವಾಮಿ ಮತ್ತು JDS ನ ನಾಯಕರು ಕೇಳ್ತಿದ್ದಾರೆ. ಈಗ ವಿಜಯ್ ಟಾಟಾ ಸಿಡಿಸಿರುವ ಬಿಗ್ ಬಾಂಬ್, ಬೇರೆ ಬೇರೆ ಕೇಸ್ಗಳನ್ನೆಲ್ಲ ಸೇರಿಸಿ ಕುಮಾರಸ್ವಾಮಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಹಾಗಾದ್ರೆ ಸರ್ಕಾರ ಪ್ಲಾನ್ ಮಾಡಿದ್ಯಾ? ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿರುವ, ಅತ್ಯಂತ ಪ್ರಮುಖ ಖಾತೆಯನ್ನು ಹೊಂದಿರುವಂತಹ ಮೋದಿ ಟೀಮ್ನಲ್ಲಿ ಬಹಳ ಪ್ರಮುಖ ಜವಾಬ್ದಾರಿ ನಿಭಾಯಿಸ್ತಾ ಇರುವ ಕುಮಾರಸ್ವಾಮಿ ಅವರಿಗೆ ಮುಜುಗರ ತಂದಿಡೋದಿಕ್ಕೆ ಅತಿ ದೊಡ್ಡ ಪ್ಲಾನ್ ಒಂದು ನಡೆದಿದೆಯಾ? ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೂ ಈಗ ಆಕ್ರೋಶ, ಮತ್ತೊಂದು ಕಡೆ DKಗೆ ಮೊದಲಿಂದಾನು ನಾಯಕತ್ವದ ಜಟಾಪಟಿಯಲ್ಲಿ ದೊಡ್ಡ ಟಾರ್ಗೆಟ್. ಇಬ್ರು ಸೇರಿ ಈಗ ಕುಮಾರಸ್ವಾಮಿ ಅವರನ್ನ ಅಂದರ್ ಆಗಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರಾ? ಇದು ಬೇರೆ ಯಾರು ಅಲ್ಲ, ಕುಮಾರಸ್ವಾಮಿ ಅವರೇ ಹೇಳ್ಕೊಂಡಿರೋದು. ಒಂದು ದಿನ ಆದ್ರೂ ಜೈಲಿಗೆ ತುಂಬಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಏನ್ ಆರೋಪ ಬಂದಿದೆ? 50 ಕೋಟಿ ನನ್ನಿಂದ ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಎಲೆಕ್ಷನ್ಗೆ. HDK ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀನಿ ಅವ್ರಿಗೋಸ್ಕರ ನಾನು ಎಲೆಕ್ಷನ್ ಅಲ್ಲಿ ಅಂತ ವಿಜಯ್ ಟಾಟಾ ಹೇಳ್ತಿರೋದು. ವಿಧಾನಸಭಾ ಚುನಾವಣೆಗೆ 50 ಕೋಟಿ ಕೊಡಿ ಅಂತ ನನಗೆ ಕೇಳಿದ್ರು, ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ದಕ್ಕೆ ನಿನ್ನ ಕೇಸ್ ಓಪನ್ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮುಂಬೈನಿಂದ ಜನರನ್ನೂ ಕರ್ಕೊಂಡು ಬಂದಿದ್ದೆ, ನನ್ನ ವಿರುದ್ಧ ಸಾವಿರಾರು ದೂರುಗಳಿವೆ ಅಂತ ಆರೋಪ ಮಾಡ್ತಿದ್ದಾರಲ್ಲ, ಸಾಬೀತುಪಡಿಸ್ಲಿ ಅಂತ ಹೇಳ್ತಿದ್ದಾರೆ. ಏನು ಹಾಗಾದ್ರೆ ಡೀಟೇಲ್ ಆಗಿ ನೋಡೋದಾದ್ರೆ ಈ ವಿಜಯ್ ಟಾಟಾ ಆರೋಪ 2,000 ದೂರುಗಳಿವೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ 2 ದೂರು ತೋರಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ ಅವರು. ಒಂದು ಕಂಪನಿ ಹೆಸರಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ಆಗಿದೆ, ನನ್ನ ಬಳಿ ಶ್ರೀಧರ್ ಅನ್ನೋ ವ್ಯಕ್ತಿ ಬಂದು PACL ವಿರುದ್ಧ ದೂರು ಕೊಡಬೇಕು ಅಂತ ಹೇಳಿದ್ದ, ನಾನು ದೂರು ಕೊಡೋದಕ್ಕೆ ಸಹಾಯ ಮಾಡಿದ್ದೆ. ಇದರಲ್ಲಿ ಬಂಧನಕ್ಕೆ ಒಳಗಾದವರು ಕುಮಾರಸ್ವಾಮಿ ಹತ್ರ ಹೋಗಿದ್ರು, ಆದ್ರೆ ನನ್ನ ಮೇಲೆ ಸಲ್ಲದ ಆರೋಪ ಮಾಡಿದ್ದಾರೆ ಅಂತ ಏನೋ ಅವರದ್ದೇ ಆದ ಒಂದು ವಿಚಾರ ಆರೋಪ ಮಾಡ್ತಿದ್ದಾರೆ. ಮೊಬೈಲ್ನಲ್ಲಿಯೇ ಈ ಮಾತುಕತೆಯಾಗಿದೆ. ಯಾರು ಚುನಾವಣೆಗೆ 50 ಕೋಟಿ ಕೊಡಿ ಅಂತ
ಯಾರು MLC ರಮೇಶ್ ಗೌಡ ಕರೆ ಮಾಡಿ ಕುಮಾರಸ್ವಾಮಿ ಹತ್ರ ಮಾತಾಡಿಸಿದ್ದಾರೆ. ನನಗೆ ಸದ್ಯಕ್ಕಾಗಲ್ಲ, ಹಣಕಾಸಿನ ಮುಗ್ಗಟ್ಟಿದೆ ಅಂತ ಹೇಳಿದ್ದೆ. ಆಗ ಬೆದರಿಕೆ ಹಾಕಿದ್ರು, ಕೇಸ್ ಓಪನ್ ಮಾಡ್ತೀನಿ ಅಂದ್ರು. ಈ ರೀತಿ ಗಂಭೀರ ಆರೋಪ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಟೀಮ್ ಹಿಂದೆ ನನ್ನನ್ನ ಜೈಲಿಗೆ ಹಾಕ್ಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿತ್ತು ಮತ್ತು ಈಗಲೂ ನಡೀತಿದೆ ಆ ಪ್ರಯತ್ನ ಅಂತ ಈಗ ಕುಮಾರಸ್ವಾಮಿ ಅವರು ಹೇಳಿದ್ದು. ಒಂದು ದಿನಕ್ಕಾದ್ರೂ HDKನ ಅರೆಸ್ಟ್ ಮಾಡುವ ದೊಡ್ಡ ಪ್ಲಾನ್ ಆಗಿದೆಯಂತೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಕೇಸ್ ಸಂಚಲನ ಸೃಷ್ಟಿಸತ್ತ. ಈಗ ಈ ವಿಜಯ್ ಟಾಟಾ ದೂರು ಕೊಡ್ತಾರ? ವಿಜಯ್ ಟಾಟಾ ಹಿಂದೆ ಹಾಗಾದ್ರೆ HDK ವಿರೋಧಿಗಳು ಗಟ್ಟಿಯಾಗಿ ನಿಂತಿದ್ದಾರಾ? ದೂರು ಕೊಟ್ರೆ ಸಂಕಷ್ಟ ಎದುರಾಗಬಹುದು. ಫೋನಲ್ಲಿ ಮಾತಾಡಿದ್ದಾರೆ ಅಂತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ದಾಖಲೆ ಇಟ್ಕೊಂಡಿದ್ರೆ ಗೊತ್ತಿಲ್ಲ, ನಿಜವೇ ಆಗಿದ್ದಲ್ಲಿ. ಮತ್ತು ತಾನು JDSನಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ಒಂದಿಷ್ಟು ದಾಖಲೆ ರಿಲೀಸ್ ಮಾಡ್ತಿದ್ದಾರೆ. ಇವರು ಗೊತ್ತೇ ಇಲ್ಲ ಅವ್ರು ಯಾರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನಿಖಿಲ್ ಪರ ಕೆಲಸ ಮಾಡಿದ್ದಕ್ಕೆ ದಾಖಲೆಗಳನ್ನ ಇಟ್ಕೊಂಡು, ಕೋಟಿ ಕೋಟಿ ಖರ್ಚು ಮಾಡಿದ್ದಕ್ಕೂ ದಾಖಲೆಗಳನ್ನ ಇಟ್ಕೊಂಡು, ತನಗೆ ಬೆದರಿಸಿರುವ ಸುಲಿಗೆ ಮಾಡುವಂತಹ ಪ್ರಯತ್ನ ಮಾಡಿರೋದಕ್ಕೆ ಏನಾದರೂ ದಾಖಲೆಗಳನ್ನ ಇರಿಸಿಕೊಂಡು ಕಂಪ್ಲೇಂಟ್ ಕೊಟ್ರೆ ಸಂಕಷ್ಟ ಎದುರಾಗಬಹುದು ಅನ್ನೋ ಹೊಸದೊಂದು ಚರ್ಚೆ ಈಗ ದಿಢೀರ್ ಅಂತ ಸಿಡ್ದಿದೆ. ಕುಮಾರಸ್ವಾಮಿ ಅವರೇ ಓಪನ್ ಆಗಿ ಹೇಳ್ತಿದ್ದಾರೆ, ನನ್ನನ್ನ ಅರೆಸ್ಟ್ ಮಾಡುವ ಪ್ಲಾನು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ. ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ರಾತ್ರಿ ಹೊತ್ತೆಲ್ಲ ಕೂತ್ಕೊಂಡು ಸಿದ್ದರಾಮಯ್ಯನವರ ಮನೆಯಲ್ಲಿ ನೈಟ್ ಮೀಟಿಂಗ್ಗಳಾಗಿವೆ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರನ್ನ ಅಂದರ್ ಮಾಡಿಸೋದಿಕ್ಕೆ ಅಂತೆಲ್ಲ ಒಂದಿಷ್ಟು ಚರ್ಚೆ ಹಿಂದೆಲ್ಲ ಮಾಡಿದ್ರು. ಈಗ ಅದನ್ನ ತುಂಬಾ ಪ್ರಮುಖವಾಗಿ ಅವರು ಮುನ್ನೆಲೆಗೆ ತರ್ತಾ ಇದ್ದಾರೆ. ಇಂತಹ ಪ್ಲಾನ್ ಒಂದು ರಾಜ್ಯ ಸರ್ಕಾರ ಮಾಡಿದೆ ಅಂತ. ಸೊ ಕಾದ್ ನೋಡ್ಬೇಕು. ಸಿದ್ದರಾಮಯ್ಯ ವಿರುದ್ಧ BJP JDS ಮುಗಿಬಿದ್ದಿರೋ ಹೊತ್ತಲ್ಲಿ ಈಗ HDKಗೆ ಒಂದು ರೀತಿಯ ಸಂಕಷ್ಟ. ವಿಜಯ್ ಟಾಟಾ ಹೇಳ್ತಿರೋದು, ಮೋದಿ ಹೆಸರು ಹಾಳು ಮಾಡೋ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಅದೆಲ್ಲವನ್ನ ಬಹಿರಂಗ ಮಾಡ್ತೀವಿ ಅಂತ. ಕಾದ್ ನೋಡ್ಬೇಕು. ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಟ್ವಿಸ್ಟ್ ಕೊಡ್ತಾ ಇದೆ ಈಗ ಕೈಪಡೆ ಮತ್ತು ಕೆಲವು ಈ ಅಧಿಕಾರಿ ಜಟಾಪಟಿಯಲ್ಲಿ ಹೊರಬಂದಿರುವ ವಿಚಾರಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.